ಹೊನ್ನಾವರ ಪಟ್ಟಣದ ಮಧ್ಯಭಾಗದಲ್ಲಿರುವ ಬ್ರಿಟಿಷರ ಕಾಲದ ಶಾಲಾ ಕಟ್ಟಡದ ಮೇಲೆ ಭಾರೀ ಗಾಳಿ ಮಳೆಗೆ ಮರಗಳು ಉರುಳಿ ಬಿದ್ದಿದ್ದು ಸಾಮಾಜಿಕ ನ್ಯಾಯ ನೀಡಿವೆ. ಅದೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇದು 100 ವರ್ಷಕ್ಕೂ ಮೀರಿದ ಐತಿಹಾಸಿಕ ಕಟ್ಟಡ. ಈ ಕಟ್ಟಡ ಬ್ರಿಟಿಷರ ಕಾಲದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಆ ಕಾಲದಲ್ಲಿ ಕಟ್ಟಿದ ಜೈಲಿನ ಕಟ್ಟಡ ಇದು. ಇಲ್ಲಿರುವ ಜೈಲುಗಳಲ್ಲಿ ಬ್ರಿಟಿಷರು ಅದೆಷ್ಟು ಜನರನ್ನ ಬಂಧಿಸಿ ಕೂಡಿ ಹಾಕಿದ್ರು. ಅದಕ್ಕೆ ಸಾಕ್ಷಿಯಾಗಿ ಇಂದಿಗೂ ಈ ಕಟ್ಟಡದಲ್ಲಿ ಬ್ರಿಟಿಷರ ದಬ್ಬಾಳಿಕೆಗೆ ಸಾಕ್ಷಿಯಾಗಿ ಜೈಲುಗಳಿವೆ. ಇದೇ ಐತಿಹಾಸಿಕ ಕಟ್ಟಡದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಇದರ ಮೇಲೆ ಮರಗಳು ಉರುಳಿ ಬಿದ್ದು ಜಖಂಗೊಂಡಿದೆ. ಭಾರೀ ಗಾಳಿ ಮಳೆಗೆ ಮಾವಿನ ಮರ, ತೆಂಗಿನ ಮರ ಏಕಕಾಲಕ್ಕೆ ಈ ಕಟ್ಟಡದ ಮೇಲೆ ಬಿದ್ದು ಧಾರಾಶಾಹಿಯಾಗಿದೆ. ಇನ್ನು ರಾತ್ರಿ ವೇಳೆ ಮರ ಬಿದ್ದಿದ್ದರಿಂದ ಮಕ್ಕಳು ಮನೆಯಲ್ಲಿದ್ರು. ಒಂದು ವೇಳೆ ಶಾಲಾ ಸಮಯದಲ್ಲಿ ಬಿದ್ದಿದ್ರೆ ಭಾರೀ ಅನಾಹುತವೇ ನಡೆದು ಹೋಗ್ತಿತ್ತು. ಮರ ಬಿದ್ದ ರಭಸಕ್ಕೆ ಅಡುಗೆ ಕೋಣೆ, ನೀರಿನ ಟ್ಯಾಂಕ್ ಮತ್ತು ಶೌಚಾಲಯ ಕಟ್ಟಡಕ್ಕೆ ಹಾನಿಯಾಗಿದೆ. ಇನ್ನು ಈ ಕಟ್ಟಡವನ್ನ ನವೀಕರಣ ಮಾಡಬೇಕು ಅಂತ ಶಾಲಾ ಶಿಕ್ಷಕರು ಶಾಲಾ ಅಭಿವೃದ್ಧಿ ಸಮಿತಿ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿತ್ತು. ಈ ಬಗ್ಗೆ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಅವರು, ಶಾಲೆ ಪಕ್ಕದಲ್ಲಿ ಇನ್ನೂ 3 ಮರಗಳಿದ್ದು ಅದನ್ನು ತೆರವುಗೊಳಿಸುವಂತೆ ಪಟ್ಟಣ ಪಂಚಾಯಿತಿಗೆ ಮನವಿ ಮಾಡಿದ್ದೇವೆ ಎಂದು ಹೇಳಿದರು. ಸುಮಾರು 150 ವರ್ಷಗಳ ಹಳೆ ಕಟ್ಟಡ. ಅದನ್ನು ಈಗಾಗಲೇ ನಾವು ಅದನ್ನು ನೆಲಸಮ ಮಾಡೋ ಬಗ್ಗೆ ನಾವು ಅನುಮತಿಯನ್ನು ಕೂಡ ಕೊಟ್ಟಿದ್ವಿ. 2023-24ನೇ 22-23ನೇ ಸಾಲಿನಲ್ಲಿ ವಿವೇಕ ಕೊಠಡಿಗಳು ಮಂಜೂರಾದಂಥ ಸಂದರ್ಭದಲ್ಲಿ ಆ ಶಾಲೆಗೆ 2 ಕೊಠಡಿಗಳನ್ನು ಮಾನ್ಯ ಶಾಸಕರಾದಂತಹ ದಿನಕರ್ ಶೆಟ್ಟಿಯವರ ಜೊತೆ ಚರ್ಚಿಸಿ ಶಾಲೆಗೆ 2 ಕೊಠಡಿಗಳನ್ನು ಮಂಜೂರಿ ಮಾಡಿಸಿದ್ದೀನಿ. ಪಕ್ಕದಲ್ಲಿ ಒಂದು ಉರ್ದು ಶಾಲೆ ಕೂಡ ಇದೆ. ಆ ಶಾಲೆ ಕೂಡ 1 ಕೊಠಡಿಯನ್ನು ಮಂಜೂರಿ ಮಾಡಿಸಿದ್ವಿ. ಆ ಸಮಸ್ಯೆ ಅಂದರೆ ಅದನ್ನು ನೆಲಸಮಗೊಳಿಸಲಿಕ್ಕೆ ಸುಮಾರು 6 ಲಕ್ಷ ರೂಪಾಯಿಯನ್ನು ಎಸ್ಟಿಮೇಷನ್ ಮಾಡಿದ್ದಾರೆ. ಹಾಗಾಗಿ ಮೊದಲ ಹಂತದಲ್ಲಿ ಕನ್ನಡ ಶಾಲೆಗೆ 2 ಕೊಠಡಿ, ಉರ್ದು ಶಾಲೆಗೆ 1 ಕೊಠಡಿಗಳನ್ನು ಮಂಜೂರಿ ಮಾಡಿಸಿದ್ವಿ. ಈ ವರ್ಷ ಕಳೆದ 23-24ನೇ ಸಾಲಿನಲ್ಲಿ ಕೊಠಡಿಗಳು ಬಂದಿಲ್ಲ. ಈ ವರ್ಷ ಕೊಠಡಿಗಳು ಬಂದಾವಾಗ ಆದ್ಯತೆ ಮೇಲೆ ಇದ್ದಂಥ ಒಂದು 2 ಕೊಠಡಿಗಳ ಹಳೆ ಕಟ್ಟಡವನ್ನು ನೆಲಸಮ ಮಾಡಿಸಿ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆ ನಾನು ಮೇಲಾಧಿಕಾರಿಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀನಿ. ಅದರ ಜೊತೆಗೆ ಮತ್ತು 3 ಮರಗಳು ಅಕ್ಕಪಕ್ಕದಲ್ಲಿದ್ದಾವೆ. ಆ ಮರಗಳನ್ನು ಕೂಡ ತೆರವುಗೊಳಿಸಲಿಕ್ಕೆ ನಾನು ಮಾನ್ಯ ತಹಶೀಲ್ದಾರಿಗೆ ಹಾಗೂ ಬೇರೆ ಬೇರೆ ಅರಣ್ಯ ಇಲಾಖೆ ಮತ್ತು ಪಟ್ಟಣ ಪಂಚಾಯತ್ವರಿಗೆ ನಾನು ಪತ್ರವನ್ನು ಬರೆದಿದ್ದೀನಿ. ಶಿಥಿಲಾವಸ್ಥೆಯಲ್ಲಿರುವಂಥ ಕಟ್ಟಡಗಳೆಲ್ಲ ನೆಲಸಮ ಮಾಡುವಂಥ ಕೊಠಡಿಗಳಿದ್ದಾವೆ. ನೆಲಸಮ ಮಾಡುವಂಥ ಅಂದರೆ ಸುಮಾರು ವರ್ಷ ಆದಂಥ ಮಣ್ಣಿನ ಗೋಡೆ ಇರುವಂಥ ಕೆಲವು ಕೊಠಡಿಗಳನ್ನು ನೆಲಸಮ ಮಾಡಲಿಕ್ಕೆ ನಾವು ಸುಮಾರು 41 ಕೊಠಡಿಗಳಿಗೆ ನಾವು ಅನುಮತಿಯನ್ನು ಪಡ್ಕೊಂಡಿದ್ವಿ. ಅದರಲ್ಲಿ ಸುಮಾರು 13 ಕೊಠಡಿಗಳು ನೆಲಸಮ ಆಗಿದ್ದಾವೆ. ಶಾಲಾ ಮುಖ್ಯೋಪಾಧ್ಯಾಯರಾದ ಉಷಾ ನಾಯ್ಕ ಮಾತನಾಡಿ, ಈ ಮರ ಬೀಳುವ ಬಗ್ಗೆ ಅರಣ್ಯ ಇಲಾಖೆ ತಹಶೀಲ್ದಾರ್ ಅವರಿಗೆ ಪಟ್ಟಣ ಪಂಚಾಯತ್ಗೆ ಮೊದಲೇ ಮಾಹಿತಿ ನೀಡಿದ್ದೆವು. ಕಳೆದ 6 ತಿಂಗಳ ಹಿಂದೆ 1 ಮರದ ಕೊಂಬೆ ಬಿದ್ದಾಗಲೂ ಕೂಡ ಮಾಹಿತಿಯನ್ನ ನೀಡಿದ್ದೆವು. ಆದರೆ ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ ಎಂದು ಹೇಳಿದರು. ಹೊನ್ನಾವರ್ ನಂಬರ್ 1 ಗುಂಡಿಬೈಲ್ ನಂಬರ್ 1 ಈ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಿನ್ನೆ ರಾತ್ರಿ 9:15 ಸುಮಾರಿಗೆ ಶಾಲೆಗೆ ಪಕ್ಕದ ಮಾಲ್ಕಿಯಲ್ಲಿರುವ ಮರ ಶಾಲೆ ಮೇಲೆ ಪೂರ್ತಿ ಬಿದ್ದು ಶಾಲೆಯ ಅಡುಗೆ ಕೋಣೆ ಪೂರ್ತಿ ಹಾಳಾಗಿದೆ, ನೀರಿನ ಟ್ಯಾಂಕ್ ಹಾಳಾಗಿದೆ. ಹಾಗೆ ಈಗಾಗಲೇ ನಮ್ಮ BOರು ಸುದ್ದಿ ಗೊತ್ತಾದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ಪಟ್ಟಣ ಪಂಚಾಯತಿಯವರು ಭೇಟಿ ನೀಡಿದ್ದಾರೆ. ಈ ಮರ ಇರೋ ಬಗ್ಗೆ ನಾವು ಈಗಾಗಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೂ ವರದಿ ಮಾಡಿದ್ದೇವೆ. ಹಾಗೆ ತಹಶೀಲ್ದಾರಿಗೆ ಕೂಡ ಈಗ 2 ವರ್ಷದ ಹಿಂದೆ ನಾವು ಕಾಂಟ್ಯಾಕ್ಟ್ ಮಾಡಿದ್ದೇವೆ.
ಮತ್ತು ಎಲ್ಲ ರೀತಿಯ ಎಲ್ಲ ಪಟ್ಟಣ ಪಂಚಾಯತಿಗೂ ಸಹ ನಾವು ಇದನ್ನು ವರದಿಯನ್ನು ಮಾಡಿದ್ದೇವೆ. BO ಸಹ ಅದನ್ನು ವರದಿಯನ್ನು ಮಾಡಿದ್ದಾರೆ. ಇದು ಮಾಲ್ಕಿ ಜಾಗ ಆಗಿರೋದ್ರಿಂದ ಅವರೇನು ಕ್ರಮ ಕೈಗೊಂಡಿಲ್ಲ. ಈಗಾಗಲೇ ಮೊದಲು 6 ತಿಂಗಳ ಮೊದಲು ಒಂದು ಹೆಗ್ಗೆ ಅದೇ ಮರದ್ದು ಬಿದ್ದಿತ್ತು. ನಾನು ಅವರನ್ನು ಕರೆಸಿ ಮಾತಾಡಿದ್ದೆ. ಅದಕ್ಕಾಗಿ ಅವರು ಹಿಂದಿನ ಏನು ಕ್ರಮವನ್ನು ಕೈಗೊಂಡಿಲ್ಲ ಇದುವರೆಗೂ. ಇದು ಸುಮಾರು 150-180 ವರ್ಷದ ಹಳೆಯ ಬಿಲ್ಡಿಂಗು. ಈಗಾಗಲೇ 5 ಬಿಲ್ಡಿಂಗ್ಗಳು ಡೆಮಾಲಿಷಿಗಾಗಿ ಬರೆದಿದ್ದೇವೆ. ಆಗಲೇ ಡೆಮಾಲಿಷಿಗೆ ನಮಗೆ ಆರ್ಡರ್ ಬಂದು 2 ಹೊಸ ಕಟ್ಟಡವನ್ನು ಈಗಾಗಲೇ ನಿರ್ಮಿಸಿದ್ದೇವೆ. ಇನ್ನು ಮುಂದಿನ ಹಂತದಲ್ಲಿ ಉಳಿದ ಕಟ್ಟಡವನ್ನು ನಿರ್ಮಾಣ ಮಾಡುವುದೆಂದು BO ಹೇಳಿದ್ದಾರೆ. ಒಟ್ನಲ್ಲಿ ಶಾಲಾ ಶಿಕ್ಷಕರು, ಶಾಲಾ ಅಭಿವೃದ್ಧಿಯ ಸಮಿತಿ ಈ ಕಟ್ಟಡ ನೆಲಸಮಗೊಳಿಸುವಂತೆ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗಿರಲಿಲ್ಲ. ಕಡೆಗೂ ಪ್ರಕೃತಿಯ ವಿಕೋಪಕ್ಕೆ ಈ ಶಾಲೆಗೆ ಹೊಸ ಕಟ್ಟಡದ ಭಾಗ್ಯ ಸಿಕ್ಕಿ ಸಾಮಾಜಿಕ ನ್ಯಾಯ ಸಿಕ್ಕಂತಾಗಿದೆ. ಕ್ಯಾಮರಾಮನ್ ರಾಜೇಶ್ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.